ಹೆಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವಂತಹ ಪೇಣಿನ ಮನೆಯಲ್ಲಿ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಪೇಣಿ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆಲ್ಲ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೊನೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ನಾವು ಪೇಣಿ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಏನೇನು ಸ್ಟೆಪ್ ಫಾಲೋ ಮಾಡಬೇಕು ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೀವು ನೋಡಿ ಮಾಡಿ. ಈ ಪೇಣಿ ಮಾಡೋದಕ್ಕೆ ಅಷ್ಟೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದ್ರಿಲ್ಲ. ನಮಗೆ ಬೇಕಾಗಿರೋದು ಮೈದಾ, ಚಿರೋಟಿ, ಸ್ವಲ್ಪ ಉಪ್ಪು, ಬೆಣ್ಣೆ ಮತ್ತು ಅಕ್ಕಿ ಹಿಟ್ಟು. ಇಷ್ಟೇ ನಮಗೆ ಬೇಕಾಗಿರೋದು. ಬಟ್ ತುಂಬ ಸಮಯನ ತಗೊಳುತ್ತೆ ಇದು. ಈಗ ನಾನು ಒಂದು ತಟ್ಟೆನ ತಗೊಂಡಿದ್ದೀನಿ. ನಾನು ಒಂದು ಕಪ್ಪನ್ನ ಮೆಷರ್ಮೆಂಟ್ ಆಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅದೇ ಕಪ್ಪಲ್ಲಿ ನಾನು 2 ಕಪ್ಪಷ್ಟು ಮೈದಾನ ತಗೊಂಡು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಚಿರೋಟಿ ರವೆನ ನಾನು ತಗೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಈ ಉಪ್ಪನ್ನ ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಅಂತ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಸ್ವಲ್ಪ ಚಿಟಿಕೆ ಉಪ್ಪಾದರೆ ಸಾಕು. ಈಗ ನಾನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಯಾವ ಕಪ್ಪಲ್ಲಿ ಮೈದಾ ಮತ್ತು ಚಿರೋಟಿನ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು 1 ಕಪ್ ನೀರನ್ನು ನಾನು ಇಡೀ ಹಿಟ್ಟನ್ನು ಕಲಸೋದಕ್ಕೆ ಬಳಸ್ತಾ ಇದ್ದೀನಿ. ಈ ಇಡೀ ಹಿಟ್ಟನ್ನು ನಾನು ಆ 1 ಕಪ್ ನೀರಲ್ಲಿ ನಾನು ಕಲಿಸ್ತಾ ಇರೋದು. ಈಗ ನಾನು ಹಿಟ್ಟನ್ನ ಕಲಿಸ್ಕೊಂಡು ಬರ್ತೀನಿ. ಈಗ ನಾನು ಹಿಟ್ಟನ್ನು ಕಂಪ್ಲೀಟಾಗಿ ಆ 1 ಕಪ್ ನೀರನ್ನು ಉಪಯೋಗಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ. ನಾವು ಈ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ. ಈಗ ನಾನು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಒಣಬಟ್ಟೆನ ತಗೊಂಡು ಸ್ವಲ್ಪ ಅದನ್ನು ಒದ್ದೆ ಬಟ್ಟೆ ಹಾಗೆ ಮಾಡಿಕೊಂಡು ಅದನ್ನು ಆ ಹಿಟ್ಟಿನ ಮೇಲೆ ಹಾಕ್ಬಿಟ್ಟು 30 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಅಥವಾ ನಿಮಗೆ ಪ್ಲೇಟ್ ಏನಾದರೂ ಇದ್ದರೆ ಆ ಪ್ಲೇಟ್ನ ಅದ್ರ ಮೇಲೆ ಮುಚ್ಚಿ 30 ನಿಮಿಷ ಬಿಟ್ಟರೂ ಕೂಡ ಸಾಕಾಗತ್ತೆ. ಈಗ ಈ ಪೇಣಿ ರೆಸಿಪಿನಲ್ಲಿ ಸಾಟಿ ಮೇನ್ ಇಂಗ್ರೀಡಿಯೆಂಟ್. ಸೊ ಈ ಸಾಟಿನ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. ಈ ಸಾಟಿ ಮಾಡೋದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನು ಬೆಣ್ಣೆಗೆ ನಾನು ಅರ್ಧ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡು ಕಲಿಸ್ಕೊತಾ ಇದ್ದೀನಿ. ಈ ಸಾಟಿನ ನಾವು ಗಂಟಿಲ್ದಿರೋ ರೀತಿಯಾಗಿ ಕಲಿಸ್ಕೊಬೇಕು. ಈಗ 30 ನಿಮಿಷ ಆಗಿದೆ. ಈಗ ನಾನು ಕಲಸಿಟ್ಟಿರೋ ಹಿಟ್ಟನ್ನು 30 ನಿಮಿಷ ಬಿಟ್ಟಿರೋ ಹಿಟ್ಟನ್ನು ನಾನು ಪಾತ್ರೆಯಿಂದ ತೆಗಿತಾ ಇದ್ದೀನಿ ಆಚೆ. ಈಗ ಹಿಟ್ಟು ಸ್ವಲ್ಪ ನಾವು ಕಲಸಿದ್ದಕ್ಕಿಂತ ಇನ್ನು ಸಾಫ್ಟಾಗಿ ಆಗಿರುತ್ತೆ. ಈಗ ನಾನು ಮುದ್ದೆ
ಕೋಲನ್ನು ತಗೊಂಡಿದ್ದೀನಿ. ಈ ಮುದ್ದೆ ಕೋಲೊಂದು ಮುಂದೆಗಡೆ ಅಥವಾ ಹಿಂದೆಗಡೆ ಭಾಗದಲ್ಲಿ ನಾನು ಈ ಏನು ಕಲಸಿಟ್ಕೊಂಡಿರುವಂತಹ ಹಿಟ್ಟನ್ನು ನಾನು ಚೆನ್ನಾಗಿ ಕುಟ್ಟೋದಕ್ಕೆ ಬಳಸ್ತಾ ಇದ್ದೀನಿ. ಈಗ ನಾನು ಈ ಹಿಟ್ಟನ್ನು ಒಂದು 15 ನಿಮಿಷದವರೆಗೂ ಕುಟ್ಕೊಬೇಕಾಗತ್ತೆ. ನಾನಿಲ್ಲಿ 15 ನಿಮಿಷ ಕುಟ್ಕೊಂಡಿದ್ದು ಆಗಿದೆ. ಈಗ ನಾವು ಸಾಟಿನ ಏನು ಮಾಡ್ಕೊಂಡಿರ್ತೀವೋ ಆ ಸಾಟಿನ ನಾವು ಈ ಕುಟ್ಕೊಂಡಿರೋ ಹಿಟ್ಟಿನ ಮೇಲೆ ಹಾಕ್ಕೊಂಡು ಈಗ ಎಲ್ಲನೂ ಕ್ಲೀನಾಗಿ ಕವರ್ ಮಾಡೋಣ. ರೋಲ್ ಮಾಡ್ಕೊಳ್ಳೋಣ, ಅಥವಾ ರೋಲ್ ಆದರೂ ಮಾಡಿಕೊಂಡು ನೀವು ಕವರ್ ಮಾಡ್ಕೊಬೋದು ಈ ಸಾಟಿನ, ಅಥವಾ ಹೆಂಗೆ ಬೇಕಾದ್ರೆ ಹಂಗೆ ಕವರ್ ಕೂಡ ಮಾಡ್ಕೊಬೋದು. ನಾನಿಲ್ಲಿ ರೋಲ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಟೈಮ್ ರೋಲ್ ಮಾಡಬೇಕಾದ್ರೂ ಕೂಡ ಅತ್ತ ಇತ್ತ ಏನು ರೋಲ್ ಆಗೋದಿಲ್ಲ. ಸೊ ಆವಾಗ ನೀವು ನಾರ್ಮಲಾಗಿ ಹಿಟ್ಟಿನ ಥರನೂ ಕಲಿಸ್ಕೊಬೋದು. ಇಲ್ಲಿ ಮೇನಾಗಿ ಸಾಟಿ ಆ ಹಿಟ್ಟಿಗೆ ಕ್ಲೀನಾಗಿ ಹೊಂದ್ಕೊಬೇಕು. ಈಗ ನಾನು ಮತ್ತೆ ಈ ಹಿಟ್ಟನ್ನು ಕುಟ್ಕೋತಾ ಇದ್ದೀನಿ. ಮತ್ತೆ 10-15 ನಿಮಿಷನೇ ಕುಟ್ಕೋತಾ ಇದ್ದೀನಿ. ಈಗ 10-15 ನಿಮಿಷ ಕುಟ್ಟಿದಾದ ನಂತರ ನಾನಿಲ್ಲಿ ಮಧ್ಯ ಹೋಲ್ ಮಾಡಿಬಿಟ್ಟು ಈ ಹಿಟ್ಟನ್ನು ಈ ಡೋನೆಟ್ ಶೇಪ್ ಥರ ಹೋಲ್ ಮಾಡಿ ಈ ಥರ ಸುತ್ತಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಕೈಗೆ ಸವರ್ಬಿಟ್ಟು ಆ ಎಣ್ಣೆನ ನಾನು ಈ ಹಿಟ್ಟಿಗೂ ಕೂಡ ಸವರ್ಬಿಟ್ಟು ಹಿಡ್ತಿದ್ದೀನಿ. ಈಗ ನಾನು ಆ ಹಿಟ್ಟನ್ನು ಮತ್ತೆ ಒಂದು 10 ನಿಮಿಷ ಒಂದು ಒದ್ದೆ ಟವಲಲ್ಲಿ ಮುಚ್ಚಿಬಿಟ್ಟು ಬಿಡ್ತೀನಿ, ಅಥವಾ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಡ್ತಿದ್ದೀನಿ. ಈಗ ನಾನು ಮತ್ತೆ ಇನ್ನೊಂದು ಥರ ಸಾಟಿನ ಮಾಡ್ಕೊಬೇಕಾಗತ್ತೆ. ಆದರೆ ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇಲ್ಲ, ಅಕ್ಕಿ ಹಿಟ್ಟು ಬದಲಿಗೆ ನಾನು ಎಣ್ಣೆನ ಬಳಸ್ತಾ ಇದ್ದೀನಿ. ಈಗ ನಾನು ಒಂದು 6 ಸ್ಪೂನಷ್ಟು ಬೆಣ್ಣೆನ ತೊಗೊಂಡು ಅದನ್ನು ಗಂಟಿಲ್ಲದೆ ಇರೋ ರೀತಿಯಾಗಿ ಈ ಥರ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಈಗ ನಾನು ಈ ಥರ ಗಂಟೆಲ್ದಿರೋ ಥರ ಮಾಡ್ಕೊಂಡಾದ ನಂತರ ನಾನು ಈ ಮಿಶ್ರಣಕ್ಕೆ 1 ಸ್ಪೂನಷ್ಟು ಅಡುಗೆ ಎಣ್ಣೆನ ನಾನು ಬಳಸ್ತಾ ಇದ್ದೀನಿ. ಈಗ ನಾನು ಇಷ್ಟನ್ನು ಕ್ಲೀನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಈಗ ಈ ಮಿಶ್ರಣ ತಯಾರಾಗಿದೆ. ಈಗ ನಾನು ಈ ಹಿಟ್ಟನ್ನು 10-15 ನಿಮಿಷ ಬಿಟ್ಟಿದ್ದೆ. ಈಗ ಇದು ಇನ್ನೂ ಸಾಫ್ಟ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಒಂದು 5 ನಿಮಿಷಗಳ ಕಾಲ. ಚೆನ್ನಾಗಿ ನಾದ ನಂತರ ನಾನಿವಾಗ ಇದನ್ನು 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. 2 ಪೋರ್ಷನ್ ಆಗಿ ಡಿವೈಡ್ ಮಾಡೋದಕ್ಕಿಂತ ಮುಂಚೆ ನಾನು ಈ ಹಿಟ್ಟನ್ನು ನಾನು ಯಾವ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನೀವು ಈಗ ಇದೇ ಥರ ನೀವು ಈ ಹಿಟ್ಟನ್ನು ನೀವು ನಾದ್ಕೊಬೇಕು. ಯಾಕಂದರೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪದರ ಜಾಸ್ತಿ ಬರುತ್ತೆ.
ಈಗ ನಮಗೆ ಪದರ ಪದರ ಬಂದಿದೆ. ಈ ಪದರನೆಲ್ಲ ಒಳಗೆ ಹಾಕ್ಬಿಟ್ಟು ಈ ಥರ ಮುಚ್ಕೊಳ್ಳೋಣ. ಇದಾದ ನಂತರ ನಾನು ಇಲ್ಲಿ ಈ ಹಿಟ್ಟನ್ನು 2 ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು 3 ಭಾಗ ಆಗಿ ಕೂಡ ಮಾಡ್ಕೊಬೋದು. 3 ಭಾಗ ಮಾಡಿದ್ರೆ ಇನ್ನೂ ಪದರ ಜಾಸ್ತಿ ಬರುತ್ತೆ. ನಾನಿಲ್ಲಿ ಕಡಿಮೆ ಹಿಟ್ಟಿಂದ ನಾನು ಮಾಡ್ತಾ ಇರೋದ್ರಿಂದ 2 ಭಾಗ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಈ 2 ಭಾಗ ಆಗಿ ಡಿವೈಡ್ ಮಾಡ್ಕೊಂಡಿದ ನಂತರ ನಾನು ಮೊದಲು ನಾದ್ಕೊಳ್ತಾ ಇದೆ ನೋಡಿ, ಅದೇ ಥರನೇ ನಾವು ಈ ಹಿಟ್ಟನ್ನು ಕೂಡ ನಾದ್ಕೊಬೇಕಾಗತ್ತೆ. ಯಾಕಂದರೆ ಒಂದೊಂದು ಹಿಟ್ಟಲ್ಲೂ ನಮಗೆ ಪದರ ಪದರ ಜಾಸ್ತಿ ಬರಬೇಕಾಗತ್ತೆ. ಅದಕ್ಕೆ ಸೊ ಇವಾಗ ನಾನು ಈ 2 ಉಂಡೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಡ್ತಿದ್ದೀನಿ. ಸೇಮ್ ಒದ್ದೆ ಬಟ್ಟೆ ಅಥವಾ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡಿ. ಈಗ ನಾನು ನೆನೆಹಾಕಿ 10 ನಿಮಿಷ ಆದ ನಂತರ ಈಗ ನಾನು ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ನಾವು ಇದನ್ನು ದೊಡ್ಡದಾಗಿ ಚಪಾತಿ ನಾವು ಹೇಗೆ ಲಟ್ಟಿಸ್ಕೋತೀವೋ ಅದೇ ಥರ 2 ಉಂಡೆನೂ ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಬೇಕಾಗತ್ತೆ. ನೋಡಿ, ಇಷ್ಟು ಥಿಕ್ ಸೈಜ್ ಇದ್ರೆ ಸಾಕಾಗತ್ತೆ. ಈಗ ಇದಕ್ಕೆ ನಾನು ಏನು ಸಾಟಿನ ಬೆಣ್ಣೆ ಮತ್ತು ಎಣ್ಣೆನ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ನೋ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇದ್ರ ಮೇಲೆ ಸವರ್ಬಿಟ್ಟು ಅಥವಾ ಪುಡಿ ಥರ ಉದುರಿಸ್ಬಿಟ್ಟು ನಾನು ಮತ್ತೆ ಇನ್ನೊಂದು ಲೇಯರ್ನ ಹಾಕೋತಾ ಇದ್ದೀನಿ. ಮತ್ತು ಈ ಲೇಯರ್ ಮೇಲೂ ಕೂಡ ನಾನು ಬೆಣ್ಣೆ ಮತ್ತು ಎಣ್ಣೆ ಮಿಶ್ರಣನ ಹಾಕಿಬಿಟ್ಟು ಅಕ್ಕಿ ಹಿಟ್ಟನ್ನ ನಾನು ಸ್ಪ್ರಿಂಕಲ್ ಮಾಡ್ಕೋತೀನಿ. ಈಗ ನಾನು ಫುಲ್ಲು ರೋಲ್ ಮಾಡ್ತಾ ಇದ್ದೀನಿ. ಈಗ ನಾನು ಯಾವ್ಯಾವ ಭಾಗದಲ್ಲಿ ಚೆನ್ನಾಗಿ ಮಡಚ್ತೀನಿ ಆ ಭಾಗಗಳಲ್ಲಿ ನೀವು ಕ್ಲೀನಾಗಿ ನೋಡಿಕೊಂಡು ಮಡಚಿ, ಯಾಕಂದರೆ ಪದರ ಜಾಸ್ತಿ ಬರಬೇಕು ಪೇಣಿ ಮಾಡೋದಕ್ಕೆ. ಹಾಗಾಗಿ ತುದಿನಲ್ಲಿ ನೀವು ಜಾಸ್ತಿ ಒಳಕ್ಕೆ ಹಾಕಿಬಿಟ್ಟು ಮಡಚಬೇಕಾಗತ್ತೆ ಎಲ್ಲನೂ. ಈಗ ನಾನು ಈ ರೋಲ್ನ ನಾನು ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ, ಎಣ್ಣೆನ ಸವರ್ಬಿಟ್ಟು.
10-15 ನಿಮಿಷ ಆಗಿದೆ. ಇವಾಗ ನಾನು ಈ ರೋಲನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳ ಗಾತ್ರ ಮಾಡಿಕೊಂಡು ಪೂರಿ ಗಾತ್ರದಷ್ಟು ಸೈಜಿಗೆ ನಾನು ಇದನ್ನು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಬಿಡ್ತೀನಿ. ಸೊ ಇವಾಗೂ ಕೂಡ ನೀವು ಆ ಪದ್ರನ ಎಲ್ಲ ಒಳಗಡೆ ಹಾಕಿ ಮಡಚಿ ಇಡಬೇಕಾಗತ್ತೆ. ಇದೇ ರೀತಿಯಲ್ಲಿ ನೀವು ಮಡಚಿ ಒಳಗಡೆಗೆ ಹಾಕಿಬಿಟ್ಟು ಒಂದೊಂದು ಉಂಡೆನೂ ಕೂಡ ಇಡಬೇಕಾಗತ್ತೆ. ಈಗ ನಾನು ಒಂದೊಂದು ಉಂಡೆನೂ ಪೂರಿ ಗಾತ್ರದಷ್ಟು ಸೈಜಿಗೆ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಏನು ನಾನು ಎಣ್ಣೆ ಅಥವಾ ಅಕ್ಕಿ ಹಿಟ್ಟನ್ನ ಹಾಕದಿರ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಸೈಡಲ್ಲಿ ತೆಳ್ಳಗೆ ಒರೆಸ್ಕೊಬಾರ್ದು. ಸ್ವಲ್ಪ ದಪ್ಪಗಿದ್ರು ಪೂರಿ ಚೆನ್ನಾಗಿ ಉಬ್ಬುತ್ತೆ. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಬಿಡ್ತೀನಿ. ಎಣ್ಣೆಯಲ್ಲಿ ಕರಿಬೇಕಾದ್ರೆ ನಾವು ಮಧ್ಯದಲ್ಲಿ ಯಾವುದಾದ್ರೂ ಕಡ್ಡಿನ ಇಟ್ಬಿಟ್ಟು ಕೆಳಗಿರೋ ಎಣ್ಣೆನ ಮೇಲ್ಗಡೆ ಪೂರಿ ಮೇಲ್ಗಡೆ ಹಾಕ್ತಾ ಎಣ್ಣೆನ ಅಭಿಷೇಕ ಮಾಡ್ತಾ ಇದ್ರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಮಿಸ್ ಆಗಿದೆ. ಈಗ ಆ ಥರ ಮಾಡಿದ್ರೆ ನಮಗೆ ಪೂರಿ ಕ್ಲೀನಾಗಿ ರೆಡಿ ಆಗುತ್ತೆ. ಈಗ ನೋಡಿ, ಮುರಿದ್ರೆ ಪೂರಿ ಚೂರಾಗಬೇಕು. ಇದಕ್ಕೆ ನಾವು ಕಾಯಿಸಿಟ್ಟಿರುವಂತಹ ಬಾದಾಮಿ ಹಾಲನ್ನು ಹಾಕ್ಕೊಂಡು ಅದ್ರ ಮೇಲೆ ಸಕ್ಕರೆ ಪುಡಿ ಮತ್ತು ಬೂಂದಿನ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು. ನೆಕ್ಸ್ಟ್ ಸಿಗ್ತೀನಿ ಇನ್ನೂ ಒಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.